Oh my Lord, my sins are like the highest mountain, my good deeds ألم تر كيف فعل ربك بعاد إرم ذات العماد التي لم يخلق مثلها في البلاد. ನಿನ್ನ ಪ್ರಭು ಉನ್ನತ ಸ್ತಂಭಗಳ ಆದ ಇರಮನವರೊಂದಿಗೆ ಹೇಗೆ ವರ್ತಿಸಿದನೆಂಬುದನ್ನು ನೀವು ನೋಡಲಿಲ್ಲವೇ? ಅವರಂತಹ ಯಾವ ಜನಾಂಗವೂ ಜಗತ್ತಿನ ನಾಡುಗಳಲ್ಲಿ ಸೃಷ್ಟಿಸಲ್ಪಟ್ಟಿರಲಿಲ್ಲ. وثمود الذين جابوا الصخر بالواد وفرعون ذي الأوتاد الذين طغوا في البلاد. ಕಣಿವೆಗಳಲ್ಲಿ ಬಂಡೆಗಳನ್ನು ಕೊರೆದಿದ್ದ ಸಮೂದರೊಂದಿಗೆ ಮತ್ತು ಮೊಳೆಗಳವನಾದ ಫಿರ್ಔನ್ನೊಂದಿಗೆ ಅವನು ಹೇಗೆ ವರ್ತಿಸಿದನೆಂಬುದನ್ನು ನೀವು ನೋಡಲಿಲ್ಲವೇ? ಇವರು ಜಗತ್ತಿನ ನಾಡುಗಳಲ್ಲಿ ವಿದ್ರೋಹವೆಸಗಿದವರಾಗಿದ್ದರು. ಮತ್ತು ಅಲ್ಲಿ ಬಹಳಷ್ಟು ಕ್ಷೋಭೆ ಹರಡಿದ್ದರು. ಕೊನೆಗೆ ನಿಮ್ಮ ಪ್ರಭು ಅವರ ಮೇಲೆ ಯಾತನೆಯ ಕೊರಡೆಯನ್ನು ಬಾರಿಸಿಬಿಟ್ಟನು. ವಾಸ್ತವದಲ್ಲಿ ನಿಮ್ಮ ಪ್ರಭು ಹೊಂಚು ಹಾಕುತ್ತಿದ್ದಾನೆ. الإنسان إذا ما ابتلاه ربه فأكرمه ونعمه فيقول ربي أكرمن. ಆದರೆ ಮಾನವನ ಅವಸ್ಥೆ ಹೀಗಿದೆ. ಅವನ ಪ್ರಭು ಅವನನ್ನು ಪರೀಕ್ಷೆಗೊಳಪಡಿಸಿದಾಗ ಮತ್ತು ಅವನಿಗೆ ಗೌರವ ಹಾಗೂ ಅನುಗ್ರಹ ದಯಪಾಲಿಸಿದಾಗ ಅವನು ನನ್ನ ಪ್ರಭು ನನ್ನನ್ನು ಸನ್ಮಾನಿತನಾಗಿ ಮಾಡಿದನೆಂದು ಹೇಳುತ್ತಾನೆ. إذا ما ابتلاه فقدر عليه رزقه فيقول ربي أهانن. ಮತ್ತು ಅವನನ್ನು ಪರೀಕ್ಷೆಗೊಳಪಡಿಸಿದಾಗ ಮತ್ತು ಅವನ ಪಾಲಿಗೆ ಅವನ ಜೀವನಾಧಾರವನ್ನು ಸೀಮಿತಗೊಳಿಸಿದಾಗ ನನ್ನ ಪ್ರಭು ನನ್ನನ್ನು ಅಪಮಾನಿಸಿದನೆಂದು ಹೇಳುತ್ತಾನೆ. كلا بل لا تكرمون اليتيم ولا تحاضون على طعام المسكين. ಖಂಡಿತ ಅಲ್ಲ, ವಾಸ್ತವದಲ್ಲಿ ನೀವು ಅನಾಥರನ್ನು ಗೌರವದಿಂದ ಕಾಣುವುದಿಲ್ಲ, ಬಡವನಿಗೆ ಉಣಬಡಿಸುವಂತೆ ಪರಸ್ಪರರನ್ನು ಪ್ರೇರೇಪಿಸುವುದಿಲ್ಲ. وتأكلون التراث أكلا لما وتحبون المال حبا جما. ವಾರಿಸು ಸ್ವತ್ತನ್ನೆಲ್ಲ ಕಬಳಿಸಿಬಿಡುತ್ತೀರಿ ಮತ್ತು ಸಂಪತ್ತನ್ನು ಅತಿಯಾಗಿ ಪ್ರೀತಿಸುತ್ತೀರಿ. كلا إذا دكت الأرض دكا دكا وجاء ربك والملك صفا صفا. ಖಂಡಿತ ಅಲ್ಲ, ಭೂಮಿಯು ನಿರಂತರ ಗುದ್ದಿ ಪುಡಿಗುಟ್ಟಲ್ಪಟ್ಟಾಗ ಮತ್ತು ದೇವಚರರು ಸಾಲು ಸಾಲಾಗಿ ನಿಂತಿರುವ ಸ್ಥಿತಿಯಲ್ಲಿ ನಿಮ್ಮ ಪ್ರಭು ಆಗಮಿಸುವಾಗ يومئذ بجهنم يومئذ يتذكر الإنسان وأنى له الذكرى. ಅಂದು ನರಕವನ್ನು ಮುಂದೆ ತರಲಾಗುವುದು, ಅಂದು ಮಾನವನಿಗೆ ಮನವರಿಕೆಯಾಗುವುದು, ಅಂದು ಅವನು ತಿಳಿಯುವುದರಿಂದ ಏನು ಫಲ? يقول يا ليتني قدمت لحياتي. ಅವನು ಅಯ್ಯೋ, ನಾನು ನನ್ನ ಈ ಜೀವನಕ್ಕಾಗಿ ಮೊದಲೇ ಸಿದ್ಧತೆ ಮಾಡುತ್ತಿದ್ದರೆ ಎಂದು ಹೇಳುವನು. ಅಂದು ಅಲ್ಲಾಹನು ಕೊಡುವಂತಹ ಯಾತನೆಯನ್ನು ಕೊಡಬಲ್ಲವರು ಬೇರಾರೂ ಇಲ್ಲ. ಅಲ್ಲಾಹನು ಬಂಧಿಸುವ ರೀತಿಯಲ್ಲಿ ಬಂಧಿಸುವವನು ಯಾರೂ ಇಲ್ಲ. ಇನ್ನೊಂದು ಕಡೆಯಿಂದ ಹೀಗೆ ಅಪ್ಪಣೆಯಾಗುವುದು, ಓ ಶಾಂತ ಚಿತ್ತವೇ, ನೀನು ನಿನ್ನ ಸದ್ಗತಿಯಿಂದ ಸಂತುಷ್ಟನೂ ನಿನ್ನ ಪ್ರಭುವಿನ ಬಳಿ ಮೆಚ್ಚುಗೆಗೆ ಪಾತ್ರನೂ ಆಗಿರುವ ಸ್ಥಿತಿಯಲ್ಲಿ ನಿನ್ನ ಪ್ರಭುವಿನ ಬಳಿಗೆ ನಡೆ, ನನ್ನ ಸಜ್ಜನ ದಾಸರೊಂದಿಗೆ ಸೇರಿಕೊ ಮತ್ತು ನನ್ನ ಸ್ವರ್ಗದೊಳಗೆ ಪ್ರವೇಶಿಸು.
ಕೇಳು ಮಾನವನೇ, ಒಳಿತನ್ನು ಬಯಸುವೆಯಾ, ಕೇಳುವೆಯಾ, ನೀನೀ ಕಥೆಯ ಈ ಜಗವನ್ನು ಬೆಳಗಿಸ ಬಂದ ಪ್ರವಾದಿ ಚರಿತ್ರೆಯನ್ನು, ಇಹ ಪರದಲ್ಲೂ ಮೋಕ್ಷದ ದಾರಿಗೆ ನೀಡಿದ ಪಾಠವನು. ಕೇಳು ಮಾನವನೇ, ಒಳಿತನ್ನು ಬಯಸುವೆಯಾ, ಕೇಳುವೆಯಾ, ನೀನೀ ಕಥೆಯ ಈ ಜಗವನ್ನು ಬೆಳಗಿಸ ಬಂದ ಪ್ರವಾದಿ ಚರಿತ್ರೆಯನ್ನು, ಇಹ ಪರದಲ್ಲೂ ಮೋಕ್ಷದ ದಾರಿಗೆ ನೀಡಿದ ಪಾಠವನು. ಕೇಳು ಮಾನವನೇ. ಉತ್ತುತ್ತೆಯ ಮಡಲಿನಲ್ಲಿ ವಿಶ್ರಾಂತಿಯ ಪಡೆದವರು, ಇಹಲೋಕ ಜೀವನವ ಛತ್ರವಾಗಿ ಕಂಡವರು. ಉತ್ತುತ್ತೆಯ ಮಡಲಿನಲ್ಲಿ ವಿಶ್ರಾಂತಿಯ ಪಡೆದವರು, ಇಹಲೋಕ ಜೀವನವ ಛತ್ರವಾಗಿ ಕಂಡವರು. ಸಂಪ್ರೀತ ನಾಳೆಗಾಗಿ ಸನ್ಮಾರ್ಗ ತೋರಿಹರು, ನೀತಿ ಪಾಠವನು ಬೋಧಿಸಿಕೊಟ್ಟವರು. ಭೀತಿ ಕಾಟವನು ನೀಗಿಸ ಬಂದವರು, ಕಠಿಣ ಮನದಲ್ಲೂ ಶಾಂತಿಯ ತುಂಬಿದರು. ಕೇಳು ಮಾನವನೇ. ಹೆಣ್ಣಿಗೆ ತಾಸಾರ, ಗಂಡಿಗೆ ಸತ್ಕಾರ ನೀಡು